ಕ್ಯಾರಮಲ್ ಚೀಸ್ ಮತ್ತೆ ಕೋಕ್. ಟಿಕೆಟ್ ಕನ್ಫರ್ಮ್ ಆಯ್ತು. ತುಂಬಾ ದಿವಸ ಬಾಳ್ಕೆ ಬರುವಂತ ಗಾಡಿಗಳು ಲೈಕ್ ಇನ್ಸ್ಪೈರ್ ಆಗಿ ನಾವು ಕಲಿಬೇಕು. ಫ್ರೆಂಡ್ ಸಗದಾಗಿದೆ ಗೈಸ್. ವಾವ್. ನನ್ನ ವಿಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡಕ್ ಆಗ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗ್ ಎಲ್ಲ ಹೊಸ ಥಿಂಗ್ಸ್ನ ಮಾಡಬೇಕು ಅಂತ ಹೊರಟಿದ್ದೀನಿ. ಏನು ಅಂಥದ್ದೇನಿಲ್ಲ. ಹೊಸ ಗಾಡಿ ತೊಗೊಬೇಕು ಅಂತ ಇದ್ದೀನಿ. ಸೊ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ. ಆಮೇಲೆ ಪುಷ್ಪ ನೋಡಿರಲಿಲ್ಲ, ಅವತ್ತು ಪುಷ್ಪ ನೋಡ್ಕೊಂಬರೋಣ ಹಂಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಜಸ್ಟ್ ಹೋಗಿ ಇವಾಗ ವರ್ಕೌಟ್ಗೆ ಹೋಗ್ಬೇಕು ಅಂತ ಇದ್ದೀನಿ. ಬೇಗ ವರ್ಕೌಟ್ ಮುಗಿಸ್ಕೊಂಬಂದು ಏನೇನಿದೆ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್, ವರ್ಕೌಟ್ ಎಲ್ಲ ಮುಗೀತು. ಶಿರಸಾಸನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದರ ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ 100 ಕಮೆಂಟ್ಗಿಂತ ಮೇಲ್ ಬಂದರೆ ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟ ವೀಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ನಿಮಗೋಸ್ಕರ. ಸೊ ಜಸ್ಟ್ ವರ್ಕೌಟ್ ಎಲ್ಲ ಮುಗೀತು. ಒಳ್ಳೆ ವರ್ಕೌಟ್ ಆಗಿ ಬೈಸಿದ್ದು ಹಂಪಾಗಿದೆ. ತುಂಬ ದಿವಸ ಆದಮೇಲೆ ನಾನು ಕೆಲವೊಂದು ದಿವಸ ಬರ್ತೀನಿ, ಕೆಲವೊಂದು ದಿವಸ ಬರಲ್ಲ. ಚಿಕ್ಕವರಿದ್ದಾಗಲೇ ಚೆನ್ನಾಗಿದ್ವಿ, ಏನು ಟೆನ್ಷನ್ ಆಗಿಲ್ಲ. ಸೊ ಇವತ್ತೆಲ್ಲೆಲ್ಲ ಹೋಗ್ತೀವಿ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಇವಾಗ ಹೋಗ್ಬಿಟ್ಟು ತಿನ್ನೋಣ, ಏನಾದರೂ ತಿನ್ಬಿಟ್ಟು ಹೊರಡೋಣ. ಸೊ ಹಾಯ್ ಗೈಸ್, ಮನೆಗೆ ಬಂದು ಒಳ್ಳೆ ಊಟ ಮಾಡಿ ನಮ್ಮಮ್ಮ ರೆಡಿ ಆದ್ರು. ಹಾಯ್ ಮಮ್ಮಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್. ನಿಂಗೆ ಎಷ್ಟೊಂದು ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಿಮ್ಮ ಅಮ್ಮ ಜೊತೆ ವಿಡಿಯೋ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಅವನ್ನ ಬೆಳೆಸಿ ಅಷ್ಟೇ ನಾನು ಹೇಳ್ಕೊತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಹೋಂಡಾ ಶೋರೂಮ್ಗೆ. ಆಕ್ಟಿವಾ ನೋಡಿಕೊಂಡು ಬುಕ್ ಮಾಡ್ಕೊಂಬರೋಣ ಅಂತ. ಅದಾದ್ಮೇಲೆ ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಅಮ್ಮಗೆ ಪುಷ್ಪ ತೋರಿಸೋಣ ಅಂತ. ಪುಷ್ಪ ಟು ಫಸ್ಟ್ ಎಗ್ಗೆದೆಲ್ಲಿ. ಸೊ ಗೈಸ್ ಬನ್ನಿ ಹೋಗೋಣ. ಸೊ ಫಸ್ಟ್ ಹೋಂಡಾ ಶೋರೂಮ್ಗೆ ಹೋಗಿ ಬರೋಣ. ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಸೊ ಗೈಸ್ ಆಟೋ ಫಸ್ಟೇ ಮುಗಿಸಿರೋದಲ್ಲ ಮಮ್ಮಿ ನಾನು ನೀವು? ಯಾವಾಗಲೂ ಗಾಡೀಲಿ ಕರ್ಕೊಂಡು ಹೋಗ್ತಿದ್ದೆ. ಯಾವಾಗಲೂ ಗಾಡೀಲಿ ಕರ್ಕೊಂಡು ಹೋಗ್ತೀನಿ, ನೀವು ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ತಿಂಗಳಾದ್ಮೇಲೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಒಳ್ಳೇದ, ಕಾರ್ ತಗೊಳ್ಳೋಣ ಬೇಗ. ಸೊ ಬೇಗ ಸಪೋರ್ಟ್ ಮಾಡಿ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮಿಂದನೇ ನಾವು ಸ್ವಲ್ಪ ಬೆಳಿತೀವಿ. ಓಕೆ. ಸೊ ಸಾರಿ ಗೈಸ್, ನನ್ನ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಆ ಥರ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಜಸ್ಟ್ ಧ್ರುವದೇಶ್ ಹೋಂಡಾ ಹತ್ರ ಬಂದಿದ್ದೀವಿ. ಸೊ ಇದು ಹೋಂಡಾ ಶೋರೂಮ್ ಇರೋದು ಮೇಕ್ರಿ ಸರ್ಕಲ್ ಹತ್ರ. ಸೊ ಗೈಸ್ ಇದು ಸ್ಮಾರ್ಟ್ ವೇ ಅಂತೆ, ಹೊಸದು ಆ್ಯಕ್ಟಿವಾದಲ್ಲಿ ಬಂದಿರೋದು. ಸೊ ಕಾರ್ ಕೀ ಥರ ಇವಾಗ ಬೈಕು ಕೀ ಬಂದಿದೆ. ಸೊ ನೆಕ್ಸ್ಟ್ ಸರ್ ನಾರ್ಮಲ್ ಇದು ಇದೇನಾ? ಇದು ವೈಟ್ ಕಲರ್ ಆ್ಯಕ್ಟಿವಾ, ಬಟ್ ಇದು ಬೇರೆ ಕಲರ್ ಗ್ರೇ ಇದೆ. ಗ್ರೇ ಯಾವ ಕಲರ್ ಇದು? ವೈಟ್ ಸರ್, ಸಿಲ್ವರಾ? ಓಕೆ, ವೈಟ್ ವಿತ್ ಸಿಲ್ವರು. ಈ ಥರ ಫ್ರಂಟ್ ಸಿಲ್ವರ್ ಬರುತ್ತೆ. ಗೈಸ್ ಯಾವ ಕಲರ್ ತೊಗೊಳ್ಳೋದು ಅಂತಲೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮೆರೂನ್ ನಂಗೆ ಇಷ್ಟ ಇಲ್ಲ. ಇದು ಒಂಥರ ನಾರ್ಮಲ್ ಕಲರ್, ಒಂಥರ ಲುಕ್ ಆಗಿರ್ಬೇಕು ನೋಡು. ಅದು ಲುಕ್ ಇದೆಲ್ಲ ಚೆನ್ನಾಗಿದೆ. ಮುಂದೆ ನೋಡ್ತಾ ಇದೆ, ಅದು ನೋಡು, ಅದು ಚೆನ್ನಾಗಿದೆ. ಮತ್ತೆ ಗೈಸ್ ಇವಾಗ ಮೆರೂನು ಮತ್ತು ಗ್ರೇ ಮತ್ತು ಈ ಬ್ಲ್ಯಾಕ್, ಈ ಮೂರಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ತೊಗೊಳ್ಳೋದು ಅಂತ ಅಂದ್ಬಿಟ್ಟು. ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತೀವಿ, ಅವನು ಬರ್ತೀಯಾನೆ. ಇದು ಧ್ರುವನ ಹತ್ರ ಇದೆ ಆ್ಯಕ್ಚುಲಿ, ನನ್ನ ತಮ್ಮನ ಹತ್ರ ಸೇಮ್ ಕಲರ್ ಇದೆ. ಸೊ ಸೇಮ್ ಕಲರ್ ತೊಗೊಳ್ಳೋದ ಇಲ್ಲ ಬ್ಲ್ಯಾಕ್ಗೆ ಇದನ್ನ ಡೆಂಟ್ ಹಾಕ್ಸ್ ತೊಗೊಳ್ಳೋದ ಗೊತ್ತಿಲ್ಲ. ನೋಡೋಣ, ನನ್ನ ತಮ್ಮ ಬರಲಿ, ವಿಲ್ ಡಿಸೈಡ್. ಆಯ್ತು ಜಸ್, ನಿಂಗೇನಿಗೆ ಗಾಡಿ? ಇದು ಓಡಿಸು. ಸಿಟಿ 100 ತೊಗೊಳ್ತೀನಿ. ಡಿಸೈಡ್ ಮಾಡಿ ಗ್ರೇ ಕಲರ್ ಆ್ಯಕ್ಟಿವಾ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಧ್ರುವನ ಹತ್ರನೂ ಅದೇ ಇರೋದು, ನನ್ನ ತಮ್ಮ ಹತ್ರ. ಸೊ ನೋಡೋಣ ಬನ್ನಿ. ಅದಕ್ಕೆ ಏನು ಕೊಟ್ಟಿಂಗ್ ಅದು? ಲ್ಯಾಕ್ರಿಂಗ್ ಕೋಟಿಂಗ್ ಮಾಡಿಸ್ಬೇಕು. ಲುಕ್ ಇಲ್ಲ, ಅದು ಗ್ರೇ ಥರ. ಗ್ರೇ ಒಂಥರ ಮ್ಯಾಟ್ ಇದೆ.
ಬ್ಲ್ಯಾಕಲ್ಲಿ ಮ್ಯಾಟ್ ಬಂದಿದ್ದರೆ ನಾನು ತೊಗೊಂಡ್ಬಿಡ್ತಾ ಇದ್ದೆ ಫಸ್ಟ್. ಸೊ ಗೈಸ್ ಫೈನಲಿ ಈ ಗಾಡಿನೇ ಬುಕ್ ಮಾಡ್ಕೊಂಡ್ಬಂದ್ವಿ. ಸೊ ಇಟ್ಸ್ ಸೇಮ್ ಗ್ರೇ ಮತ್ತು ಇದಕ್ಕೊಂದು ಇದಾಗ್ತಾರೆ, ಒಂಥರ ಹಿಂಗೆ ಸ್ಮೂತಾಗಿರುತ್ತೆ. ಅವ್ರೇನೋ ಅಂದರು, ನಾನು ಮರ್ತೋಗ್ಬಿಟ್ಟೆ ಸ್ಟಿಕ್ಕರಿಂಗ್. ಚೆನ್ನಾಗಿದೆ ಇದು, ನಾರ್ಮಲ್ ಥರ ಅಲ್ಲ. ಎಕ್ಸಾಂಪಲ್ ನೋಡಿ, ಇದು ಅದೇ ಕಲರು, ಬಟ್ ಒಂಥರ ಗೊತ್ತಾಗುತ್ತೆ ಇಲ್ಲಿ. ಬಟ್ ಇದು ಹಂಗಲ್ಲ, ಇದು ಸ್ಟಿಕ್ಕರು ಕೇಳೋಕ್ಕಾಗಲ್ಲ, ಆ ಥರ ಹಾಕಿರ್ತಾರೆ. ಸೊ ನೈಸ್. ಸೊ ಇಟ್ಸ್ ಇದು ತುಂಬ ದಿವಸ ಬಾಳಿಕೆ ಬರುವಂಥ ಗಾಡಿಗಳು, ಅದಕ್ಕೆ ಮನೇಲಿ ಓಡಾಡೋಕ್ಕಷ್ಟೇ. ನಾನು ಇದೆಲ್ಲ ಬೇಡ ಮಮ್ಮಿ, ನಾನು ತೊಗೊಂಡ್ರೆ ಅದೇ ತೊಗೊಳ್ಳೋದು. ಅದು ಇಲ್ಲಾಂದರೆ ರಾಯಲ್ ಎನ್ಫೀಲ್ಡ್ 650cc ತೇಜಂಗ್ ಅದೇ ಬೇಕತ್ತೆ ಅವಾಗ. ಸೊ ಇದೇ ಇಷ್ಟ ಇದೆ ನಿಮಗೆ? ನಂಗೆ ಇಷ್ಟ ಆಗಿರೋದಲ್ಲ, ನಿಂಗೆ ಇಷ್ಟ ಆಗಿರಬೇಕಿತ್ತು ಅವನಿಗೆ. ಆಯ್ತು, ಮಕ್ಕಳು ಚೆನ್ನಾಗಿದ್ರೆ ಹೆಂಗಾದ್ರೂ ಆಗತ್ತೆ. ಸೊ ಗೈಸ್ ಬುಕ್ ಮಾಡಿದ್ವಿ ಕೊನೆಗೂ ಆ್ಯಕ್ಟಿವಾ ಗಾಡಿನ. ಅದು ನಮ್ಮಮ್ಮಗೆ ಇಷ್ಟ ಆಗಿರೋ ಗಾಡಿನ ಬುಕ್ ಮಾಡಿದ್ದೆ. ಬಿಕಾಸ್ ಅವರು ಲಾಸ್ಟ್ ಟೈಮ್ ಡಿಯೋ ನಾನೇ ತೊಗೊಂಡಿದ್ದು, ವಿಡಿಯೋನ ನಾನೇ ತೊಗೊಂಡಿದ್ದು, ನಾನೇ ಚೂಸ್ ಮಾಡಿ. ಬಟ್ ಅದು ಅಷ್ಟೊಂದು ಇದು ಕೊಟ್ಟಿಲ್ಲ, ಅದೊಂಥರ ಫೈಬರ್ದು ಇದಲ್ವಾ. ಸೊ ಅವಾಗ ಆ್ಯಕ್ಟಿವಾ ಚೆನ್ನಾಗಿತ್ತು, ನಮ್ಮಮ್ಮ ಅವಾಗಲೇ ಆ್ಯಕ್ಟಿವಾ ತೊಗೊಂಡ್ರು. ಅದಕ್ಕೆ ಇವತ್ತವರೆಗೂ ಬೈತಾರೆ. ನಾನು ಅವತ್ತೇ ಅಂದೆ, ನಿನಗೆ ತಗೋ ಆ್ಯಕ್ಟಿವಾ ತಗೋ, ಇದನ್ನು ತಗೊಂಡು ಹಾಳು ಮಾಡಿದ್ವಿ ಅಂತ. ಸೊ ಅದಕ್ಕೆ ಏನಕ್ಕಮ್ಮ ಬೇಕು ಆ ಥರದ್ದು? ಅದಕ್ಕೆ ಅವ್ರಿಗೆ ಯಾವ್ದು ಇಷ್ಟನೋ, ಯಾವ ಕಲರ್ ಇಷ್ಟನೋ ಅದೇ ತೊಗೊಂಡು, ಅಂದರೆ ಮನೇಲಿ ಇರಲಿ ಅಂತ. ನಂಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತಲ್ಲ, ಚೆನ್ನಾಗಿದೆ ಗಾಡಿ ಓಡಿಸೋಕ್ಕೆ. ಬಟ್ ನನ್ನ ಫೇವ್ರೇಟ್ ಗಾಡಿ ಎಲ್ಲ ಏನು ಕಾಂಟಿನೆಂಟಲ್ 650 GT, ಅದು ಮಾತಾಡಿ ಅದು ತೊಗೊಳ್ಳ. ನಮ್ಮಮ್ಮ ಒಪ್ಪಲ್ಲ. ತೇಜಸ್ಗೆ ಯಾವಾಗ ಆ ಥರ ಆಯಿತು ಆವತ್ತಿಂದ ಅವರು ಆ ಗಾಡಿನ ಮುಟ್ಬೇಡ ಅಂತ ಹೇಳ್ತಾರೆ. ಹೋಗ್ತಾ ಇರೋದು ಮಾಲ್ ಆಫ್ ಏಷ್ಯಾಗೆ. ಪುಷ್ಪ ಮೂವಿ ನೋಡಿಲ್ಲ, ಸೊ ಪುಷ್ಪ ಮೂವಿ ನೋಡೋಣ. ಸೊ ಹಂಗೆ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಪ್ರತಿಯೊಂದನ್ನು ತೋರಿಸ್ತೀನಿ. ಬರೀ ಅವ ಹಾಯ್ ಗೈಸ್. ಸೊ ಅಲ್ಲೆಲ್ಲ ಮುಗಿಸಿ ಇವಾಗ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಗೈಸ್ ಕ್ರಿಸ್ಮಸ್ ಹತ್ರ ಬರ್ತಿದೆ ಅಲ್ಲ, ಅದಕ್ಕೆ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಸೊ ನೈಸ್, ವಾವ್. ಫ್ರಂಟಿಂದ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸಗದಾಗಿದೆ ಫ್ರಂಟನ್ನು. ಯೂಶಲಿ ಬ್ಯಾಕ್ ಗೇಟಿಂದನೇ ಬಂದು ಹಂಗೆ ಹೋಗ್ಬಿಡ್ತಾ ಇದ್ವಿ ಮೂವಿ ನೋಡಿಕೊಂಡು. ಫ್ರಂಟು ಸಗದಾಗಿದೆ ಗೈಸ್, ವಾವ್, ಅಲ್ಟಿಮೇಟ್. ವಾ, ತೇಜ ಮೇಲಿಡ್ತಾನೆ ಬಾ, ಫಸ್ಟ್ ಕ್ಲಾಸ್, ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಗೈಸ್. ನಾವು ಇದೆಲ್ಲ ಯೂಶಲಿ ನೋಡೋದೇ ಇಲ್ಲ, ಸುಮ್ಮನೆ ಬಂದು ಮೂವಿ ನೋಡ್ಕೊಂಡು ಮೇಲ್ಗಡೆನೆ ಡೈರೆಕ್ಟಾಗಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ. ಸೊ ಇಲ್ಲಿ ಪೇ ಮಾಡಬೇಕು. ಇಟ್ಸ್ 960 ಆಯಿತು. ಪುಷ್ಪ. ಸೊ ಗೈಸ್ ಟಿಕೆಟ್ ಕನ್ಫರ್ಮ್ ಆಯಿತು ನನ್ನ ಫೋನ್ಗೆ. ಗೈಸ್ ಟಿಕೆಟ್ ಬುಕ್ ಆಗಿದೆ. 3 ಜನ ಹೋಗ್ತಾ ಇರೋದು. ಸೊ ನನ್ನ ತಮ್ಮಂದಿರೆಲ್ಲ ಬ್ಯುಸಿ, ಸೊ ಅದಕ್ಕೆ ನಾವೇ ಹೋಗ್ತಾ ಇದ್ವಿ. ಅವ್ರನ್ನೂ ಕರ್ಕೊಂಡು ಸರಿ ಹೋಗೋಣ. ಸೊ ಅದಕ್ಕೆ ಇವಾಗ ಏನೋ ತಿನ್ಕೊಂಡು ಬೇಗ ಶೋ ಹೋಗೋಣ ಬನ್ನಿ. ಇವಾಗ ಡಾಮಿನೋಸಲ್ಲಿ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಗೊತ್ತಿಲ್ಲ, ಲೇಟ್ ಆಗುತ್ತೆ ಪುಷ್ಪ ಮೂವಿ ಹೋಗೋಷ್ಟರಲ್ಲಿ. ನನಗೆ ಎಂಟ್ರಿ ಹಿಂಗಿರುತ್ತೆ ಏನೂ ಗೊತ್ತಿರಲ್ಲ. ಬಿಕಾಸ್ ನಾವು ತಿನ್ನೋಷ್ಟರಲ್ಲೇ ಒಂದು ಅರ್ಧ ಗಂಟೆ ಬೇಕು. ಸೊ ಮೂವಿ ಸ್ಟಾರ್ಟ್ ಆಗಿ ಒಂದು 1/4 ಗಂಟೆ ಒಳಗಡೆ ಇರ್ತೀವಿ. ನೋಡೋಣ, ಆರ್ಡರ್ ಮಾಡಿದ್ದೀವಿ, ಎಷ್ಟು ಗಂಟೆಗೆ ಬರುತ್ತೆ ಏನು ತೋರಿಸ್ತೀನಿ. ಇವಾಗ ಟೈಮ್ ಬೇಗ ಬರಲಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಬಂದು ಬೇಕು ಕೊಡಿ ಅಂತ. ನೋಡೋಣ ಅವ್ರು ಎಷ್ಟು ಗಂಟೆಗೆ ಮಾಡಿ ಎಷ್ಟು ಗಂಟೆಗೆ ಕೊಡ್ತಾರೆ. ಗೈಸ್ ಲೇಟ್ ಆಗ್ತಿದೆ, ರೆಡಿ ಆಗ್ತಿದೆ. ಸೊ ಗೈಸ್ ಫೈನಲಿ ಪಿಜ್ಜಾಸ್ ಬಂತು. ನಮ್ಮದು ಚಿಕನ್ನು ತಿನ್ನು ತೋಮಿ, ಎಲ್ಲ ನಿಂಗೆ, ನಂಗೆ ಬೇಡಲ್ಲ ನಿಂಗೆ. ಬನ್ನಿ ತಿನ್ನು. ಸೊ ಗೈಸ್ ಇವಾಗ ಟೈಮು 6:15. ಓ
ಶುರು ಆಯಿತು, ನಾವು ಬೇಗ ತಿನ್ಕೊಂಡು ಹೋಗ್ಬೇಕು. ಸೊ ಫೈನಲಿ ಮೂವಿಗೆ ಬಂದ್ವಿ, ಕಂಟಿನ್ಯೂ ಮಾಡ್ತೀನಿ. ಇದಂತೂ ಮ್ಯಾಂಡೇಟ್ರಿ. ಕ್ಯಾರಮಲ್ ಪಾಪ್ಕಾರ್ನ್, ಕ್ಯಾರಮಲ್ ಚೀಸ್ ಮತ್ತು ಕೋಕ್ ಇದ್ದೇ ಇರಬೇಕು. ಸೊ ಇಂಟ್ರೋವರೆಗೂ ಚೆನ್ನಾಗಿತ್ತು. ಬನ್ನಿ ಹೋಗೋಣ, ನೋಡೋಣ ಮಿಕ್ಕಿದ್ದು ಹೆಂಗಿದೆ, ಸೆಕೆಂಡ್ ಹಾಫ್ ಹೆಂಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೊ ರಿವ್ಯೂ ಎಲ್ಲ ಮನೆಗೆ ಬಂದು ಹೇಳ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೀನ್ಯಾಕೆ ಮಮ್ಮಿ ಹೇಳ್ತಿದ್ಯಾ? ಹೆಂಗಿದ್ ಮೂವಿ? ನಿಜ ಹೇಳು, ಸುಳ್ಳು ಹೇಳ್ಬೇಡ. ಮನೆಗೆ ಹೋಗಿ ಪ್ರತಿಯೊಂದನ್ನು ಹೇಳ್ತೀನಿ. ಫಸ್ಟ್ ಮನೆಗೆ ಹೋಗೋಣ ಬನ್ನಿ. ಸೊ ಹಾಯ್ ಗೈಸ್, ಮನೆಗೆ ಬಂದ್ವಿ. ದ ಡೇ ವಾಸ್ ಸೋ ಗುಡ್. ನಮಗೆ ಡಾಮಿನೋಸ್ ಪಿಜ್ಜಾಲಿ ಚೀಸ್ ಬಸ್ಟ್ ಅಂದರೆ ತುಂಬ ಇಷ್ಟ. ಸೊ ಅವ್ರು ತುಂಬ ಇಷ್ಟಪಟ್ಟು ತಿಂದರು, ನಂಗೆ ಖುಷಿ ಆಯಿತು. ಎವ್ರಿಥಿಂಗ್ ವಾಸ್ ಸೂಪರ್ ಫೈನ್. ಇವತ್ತು ಚೆನ್ನಾಗಿತ್ತು ದಿವಸ, ಎಂಜಾಯ್ಡ್ ಮನಸ್ಸಿಂದ. ಅದು ತುಂಬ ದಿವಸ ಆಗಿತ್ತು ಪುಷ್ಪ ಮೂವಿ ನೋಡಬೇಕು ಅಂತ ಅನ್ಕೊತಿದ್ದೆ. ಇವತ್ತು ಟೈಮ್ ಬಂತು. ಪುಷ್ಪ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ಮೂವಿ ಅದೇ ಲೈಕ್ ಲ್ಯಾಗ್ ಇದೆ ಆಯಿತಾ, ಒಂಚೂರು ಬೋರ್ ಆಗುತ್ತೆ. ಬಟ್ ಸ್ಟೋರೀಸ್ ಸಾಕಾಗಿದೆ. ಬಟ್ ಬೆಸ್ಟ್ ಪಾರ್ಟ್ ಆ್ಯಕ್ಟಿಂಗ್. ಗೈಸ್ ಮುಳುಗೋಗಿದ್ದೀನಿ ಆ್ಯಕ್ಟಿಂಗಲ್ಲಿ. ಆ ರೇಂಜಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ನ್ಯಾಷನಲ್ ಅವಾರ್ಡ್ ಆ್ಯಕ್ಟಿಂಗೆ. ಆ ಥರ ಸೀರೆ ಉಟ್ಕೊಂಡು ಮತ್ತು ಆ ಥರ ಒಂದು ಫೈಟು, ಲಾಸ್ಟ್ ಫೈಟು, ನಿಜವಾಗ್ಲೂ ಥಿಯೇಟ್ರಲ್ಲಿ ನಾನು ಒಬ್ಬನೇ ಚಪ್ಪಾಳೆ ಹೊಡೆದಿದ್ದೀನಿ. ಲೈಕ್ ಜೋರಾಗಿ ನಂಗೆ ಅಷ್ಟು ಸಕ್ಕತ್ ಇಷ್ಟ ಇದೆ ಆ್ಯಕ್ಟಿಂಗು. ಲೈಕ್ ಇನ್ಸ್ಪೈರ್ ಆಗಿ ನಾವು ಕಲಿಬೇಕು. ಒಬ್ಬ ಆ್ಯಕ್ಟ್ರಾಗಿ ನಾವು ಕಲಿಬೇಕಾಗಿರೋ ಅಂಥ ಎಷ್ಟೊಂದಿದೆ ಅವರಲ್ಲಿ. ಸೊ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇಟ್ಕೊಂಡು ಕಲಿತು ಮುಂದೆ ಏನಾದರೂ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ವಿ ಲವ್ ಯು ಆಲ್ ಫ್ರಮ್ ಕರ್ನಾಟಕ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ ಗೈಸ್. ಲವ್ ಯು ಆಲ್. ನೆಕ್ಸ್ಟು ಇವಾಗ ಗಾಡಿ ತರೋದಿದೆಯಲ್ಲ, ಆ ವ್ಲಾಗ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.